ಓಂ ಗುರುಭ್ಯೋ ನಮಃ. ಬಂಧುಗಳೇ, ನಿಮ್ಗೆ ಗೊತ್ತು, ಇದು ಕಲಿಯುಗ. ಕಲಿಯುಗವು ಕಲಾವಿದರಿಂದಲೇ ತುಂಬಿ ಹೋಗಿದೆ. ಅಂದ್ರೆ ಹೆಜ್ಜೆ ಹೆಜ್ಜೆಗೂ ನಮಗೆ ಕಲಾವಿದರು ನೋಡೋಕ್ ಸಿಗುತ್ತಾರೆ. ಆದ್ರೆ ಕಲಾವಿದರಲ್ಲಿ ಎರಡು ಪ್ರಕಾರಗಳುಂಟು. ಒಂದು ಪ್ರಕಾರದ ಕಲಾವಿದರು ಹೇಗೆ ಅಂದ್ರೆ, ತಾವು ಕಲಾವಿದರೇ ಎಂಬುದನ್ನ ಗುರುತಿಸಿಕೊಂಡು ತಮ್ಮ ಕಲೆಯನ್ನ ಸಾದರಪಡಿಸ್ತಿರ್ತಾರೆ. ಆದ್ರೆ ಇನ್ನೂ ಕೆಲವು ಕಲಾವಿದರು ಹೇಗಿರ್ತಾರೆ ಅಂದ್ರೆ, ತಾವು ಕಲಾವಿದರೆಂಬ ಸುಳಿವು ಕೂಡ ಸಿಗಲು ಬಿಡದೆ ಇನ್ನೊಬ್ಬರ ಜೀವನದಲ್ಲಿ ಬಹು ಸುಂದರವಾಗಿ ನಟಿಸ್ತಿರ್ತಾರೆ. ಅವರು ನಿಜವಾಗಿಯೂ ಮಹಾ ಕಲಾವಿದರು, ಕಲಿಯುಗದ ಮಹಾ ಕಲಾವಿದರಾಗಿರುತ್ತಾರೆ. ನನಗೆ ಗೊತ್ತಿರುವಂತಹ ಕೆಲವು ಕಲಾವಿದರ ಹೆಸರನ್ನ ನಾನು ತಮ್ಮ ಮುಂದೆ ಹೇಳುತ್ತಿದ್ದೇನೆ. ಅಂಥವರನ್ನ ನೀವು ನೋಡಿರಬಹುದು ಅಥವಾ ಅಂಥವ್ರ ಬಗ್ಗೆ ನೀವು ಕೇಳಿರಬಹುದು ಬಂಧುಗಳೇ. ಅದು ಯಾರು ನೋಡಿ. ಸಂಧಿಯೊಳು ಹಂದಿಯಂತೆ ವರ್ತಿಸಿ ಮಂದಿಯೊಳು ಬಂದು ಮಹಾನ್ ವ್ಯಕ್ತಿಯಂತೆ ನಟಿಸುವಂತಹ ಕಲಾವಿದರನ್ನ, ಮಹಾ ಕಲಾವಿದರನ್ನ ನೀವು ನೋಡಿರಬಹುದು ಅಂತ ನನಗನಿಸುತ್ತೆ. ಹೆತ್ತವರ ಆಸ್ತಿಯು ಆದಷ್ಟು ಬೇಗ ತನ್ನ ಹೆಸರಲ್ಲಾಗಲೆಂದೇ ಉದ್ದೇಶ ಇಟ್ಟುಕೊಂಡು ಹೆತ್ತವರನ್ನು ಪ್ರೀತಿಸ್ತಾ ಆಸ್ತಿಯು ತನಗಾದ ಮೇಲೆ ಮನ ಚುಚ್ಚಿ ಮಾತಾಡಿ ಹೃದಯಾಘಾತಕ್ಕೀಡು ಮಾಡಿ ಅವರನ್ನು ಕೊಲ್ಲುವ ಮಕ್ಕಳೆಂಬ ಮಹಾ ಕಲಾವಿದರನ್ನ ನೀವು ನೋಡಿರಬಹುದು ಬಂಧುಗಳೇ. ಸಹೋದರನಿಗಿಂತ ತನಗೆ ಆಸ್ತಿ ಹೆಚ್ಚಾಗಲೆಂದು ಸಹೋದರನನ್ನು ಪ್ರೀತಿಸುತ್ತಾ ಆಸ್ತಿ ತನಗೆ ಹೆಚ್ಚಾದ ಮೇಲೆ ಸಹೋದರನನ್ನು ವೈರಿಯಂತೆ ಕಾಣುವ ಸಹೋದರನೆಂಬ ಮಹಾ ಕಲಾವಿದನನ್ನು ನೀವು ನೋಡಿರಬಹುದು ಬಂಧುಗಳೇ. ನಮ್ಮ ಮನೆಯ ಹೆಣ್ಣ ಮಕ್ಕಳ ಮೋಹಿಸುತ್ತ ಅಷ್ಟೇ ಅಲ್ಲ, ಅವರಿಗಾಗಿ ಬಲೆಯೂ ಬೀಸುತ್ತ ಮೇಲ್ನೋಟಕ್ಕೆ ನಮ್ಮ ಜೊತೆ ಮಿತ್ರನಂತೆ ಕಾಣುವ, ಮಿತ್ರನಂತಿರುವ ಮಹಾ ಕಲಾವಿದನನ್ನ ನೀವು ನೋಡಿರಬಹುದು ಅಂತ ನನಗನಿಸುತ್ತೆ ಬಂಧುಗಳೇ. ನಾವು ಮುಂದ್ಗಡೆ ಇರುವಾಗ ನಮ್ಮನ್ನು ಹೊಗಳುತ್ತಾ, ನಾವು ಹಿಂದ್ಗಡೆ ಇರುವಾಗ ನಮ್ಮ ಮೇಲೆ ಹಗೆ ಸಾಧಿಸುತ್ತಾ, ಮೇಲ್ನೋಟಕ್ಕೆ ನಮ್ಮ ಜೊತೆ ಆತ್ಮೀಯರಾಗಿ ವರ್ತಿಸುವ ಸ್ನೇಹಿತರೆಂಬ ಮಹಾ ಕಲಾವಿದರನ್ನ ನೀವು ನೋಡಿರಬಹುದು ಬಂಧುಗಳೇ, ನೀವು ನೋಡಿರಬಹುದು. ಮನದೊಳಗೆ ನಾವು ಸರ್ವನಾಶವಾಗಲೆಂದು ಬಯಸುತ್ತ ಅದಕ್ಕಾಗಿ ಪ್ರಯತ್ನವೂ ಕೂಡ ಮಾಡುತ್ತಾ ಮೇಲ್ನೋಟಕ್ಕೆ ಸದಾ ಶುಭವಾಗಲೆಂದು ಹಾರೈಸುವ ಸಂಬಂಧಿಗಳೆಂಬ ಮಹಾ ಕಲಾವಿದರನ್ನ ನೀವು ನೋಡಿರಬಹುದು ಬಂಧುಗಳೇ, ನೀವು ನೋಡಿರಬಹುದು. ಬಂಧುಗಳೇ, ಹೇಳ್ತಾ ಹೋದ್ರೆ ಇಂತಹ ಅದೆಷ್ಟೋ ಕಲಾವಿದರು ಕಲಿಯುಗದಲ್ಲಿ ನೋಡೋಕ್ ಸಿಗುತ್ತಿರುತ್ತಾರೆ. ಹೇಳೋ ತಾತ್ಪರ್ಯ ಏನು ಅಂದ್ರೆ, ನಮ್ಮ ಜೀವನದ ಜೊತೆ ಆಟ ಆಡುವ ಕಲಾವಿದರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೊರಟಿದೆ. ಇಂತಹ ಕಲಾವಿದರಿಂದ ಯಾವಾಗಲೂ ಕೂಡ ಜಾಗೃತವಾಗಿರಬೇಕೆಂಬುದೇ ನನ್ನ ಮಾತು. ಧನ್ಯವಾದಗಳು.